ಹಾಯ್ ಫ್ರೆಂಡ್, ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಾವು ನಂಜನಗೂಡು ನಂಜುಂಡೇಶ್ವರ ಟೆಂಪಲ್ಗೆ ಬಂದಿದ್ದೀವಿ. ಈ ಟೆಂಪಲ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಈ ಟೆಂಪಲ್ ಬಂದು ಮೈಸೂರಿಂದ 23 ಕಿಲೋಮೀಟರ್ ಆಗುತ್ತೆ. ನಂಜನಗೂಡು ಒಂದು ಐತಿಹಾಸಿಕ ಪಟ್ಟಣ ಹಾಗೂ ಕರ್ನಾಟಕದ ದಕ್ಷಿಣ ಭಾಗದಲ್ಲಿದೆ. ಈ ದೇವಸ್ಥಾನಕ್ಕೆ ಶ್ರೀಕಂಠೇಶ್ವರ ದೇವಸ್ಥಾನ, ನಂಜುಂಡೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ದೇವಸ್ಥಾನ ದ್ರಾವಿಡ ಶೈಲಿಯಲ್ಲಿದೆ. ನಂಜನಗೂಡನ್ನು ದಕ್ಷಿಣ ಕಾಶಿ ಅಥವಾ ವಾರಣಾಸಿ ಎಂದು ಕರೆಯುತ್ತಾರೆ. ಇದು ಕಪಿಲಾ ನದಿಯ ದಂಡೆಯಲ್ಲಿದೆ. ಧಾರ್ಮಿಕ ಹಾಗೂ ಪುಣ್ಯಕ್ಷೇತ್ರ, ಐತಿಹಾಸಿಕ ಪಟ್ಟಣ ಆಗಿದೆ. 1000 ವರ್ಷದಿಂದ ಇದು ಶೈವ ಕೇಂದ್ರವಾಗಿದೆ. 9 ಮತ್ತು 10ನೇ ಶತಮಾನದಲ್ಲಿ ಗಂಗರು ಮತ್ತು ಹೊಯ್ಸಳರು ಈ ದೇವಸ್ಥಾನವನ್ನು ನಿರ್ಮಿಸಿದರು, ನವೀಕರಿಸಿದರು ಅಂತ ಹೇಳಲಾಗುತ್ತದೆ. ಹಾಗೂ ಮೈಸೂರು ರಾಜರು ಈ ದೇವಾಲಯಕ್ಕೆ ವಿವಿಧ ಅನುದಾನಗಳನ್ನು ನೀಡಿ ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಈ ದೇವಾಲಯವು 117 ಮೀಟರ್ ಉದ್ದ ಹಾಗೂ 48 ಮೀಟರ್ ಅಗಲವಾಗಿದೆ. ಇದು ಕರ್ನಾಟಕದ ಅತಿ ದೊಡ್ಡ ದೇವಾಲಯ ಅಂತಲೂ ಸಹ ಹೇಳ್ತಾರೆ. ಈ ರಸಬಾಳೆ ಎಲ್ಲರೂ ಏನೇನು ಮಾಡ್ತಾರೆ, ಬರ ಮಾಡಿಸ್ತಾರೆ. ಬೆಲ್ಲ ಎಲ್ಲರೂ ಅರ್ಕೆ ಮಾಡ್ಕೊಂಡಿರ್ತಾರಲ್ಲ ಫ್ರೆಂಡ್ಸ್, ಆರೋಗ್ಯ ಸಮಸ್ಯೆ ಇರೋರು ಎಲ್ಲರೂ ಇಲ್ಲಿ ಹರಕೆ ಮಾಡಿಕೊಂಡು ತುಲಾಭಾರ ಮಾಡಿಸ್ತಾರೆ, ಸ್ವಾಮಿಗೆ ಅಭಿಷೇಕ ಮಾಡಿಸ್ತಾರೆ. ತುಂಬ ಚೆನ್ನಾಗಿರುತ್ತೆ ದೇವಾಲಯದಲ್ಲಿ. ಇದು ಟೈಮಿಂಗ್ಸ್ ಎಲ್ಲ ಬೆಳಗ್ಗೆ ಇಂದ ಮಧ್ಯಾಹ್ನ 2 ಗಂಟೆಗೆ ತೋರಿಸ್ಕೊಂಡು ಬರ್ತಾರೆ. 2 ಗಂಟೆಗೆ ತೋರಿಸೋದ್ರೆ ಅದು ಮತ್ತೆ 4 ಗಂಟೆಗೆ ಓಪನ್ ಆಗಿರುತ್ತೆ. ನೋಡಿ, 4 ಗಂಟೆಗೆ ನಾವು ಬಂದ್ವಲ್ಲ, ಹಾಗಾಗಿ ನಾನು ಗೇಟ್ ತೆಗ್ದಿರಲಿಲ್ಲ. ಹಾಗಾಗಿ ಗೇಟ್ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಈಗ ಗೇಟ್ ಓಪನ್ ಮಾಡಿದ್ವಿ. ಆದರೆ ದೇವಸ್ಥಾನದೊಳಗಡೆ ಎಲ್ಲ ಮೊಬೈಲೆಲ್ಲ ತೊಗೊಂಡೋಗೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಹೊರಗಡೆಯಿಂದನೇ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ನೋಡಿ, ಯಾರೆಲ್ಲ ನಂಜನಗೂಡಿಗೆ ನೀವು ಭೇಟಿ ನೀಡಿಲ್ಲ, ದಯವಿಟ್ಟು ಭೇಟಿ ನೀಡಿ. ಒಳ್ಳೆ ದೇವರ ದರ್ಶನ ಆಗುತ್ತೆ, ಚೆನ್ನಾಗಿರುತ್ತೆ. ಶ್ರೀಕಂಠೇಶ್ವರ ಹಾಗೂ ನಂಜುಂಡೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಬಾಯ್. ಕೂಡ ನೋಡ್ತೇವೆ. ನಿಮ್ಮ ಮಕ್ಕಳಿಗೆಲ್ಲ ಆರೋಗ್ಯ